ಈ ಬೂದಿ. ಈ ಬೂದಿಯನ್ನ ರಾತ್ರಿ ಮಲಗುವಾಗ ನೀರಿನ ಪಾತ್ರೆಯಲ್ಲಿ, ಕುಡಿಯೋ ನೀರಿನ ಪಾತ್ರೆಯಲ್ಲಿ ಒಂದು ಚಮಚದಷ್ಟು, ಒಂದು ಸ್ಪೂನ್ ಇದನ್ನು ಬೂದಿಯನ್ನು ಹಾಕಿಟ್ರೆ ಬೆಳಿಗ್ಗೆ ನೀವು ಆ ನೀರನ್ನು ಬೇಕು ಅಂದರೆ ನಿಮ್ಮ ಲ್ಯಾಬ್ರಾಟರಿಗೆ ಕಳಿಸಿ. ಇದನ್ನು ಹಾಕೋಕ್ಕಿಂತ ಮುಂಚೆ ನೀರು ಅದನ್ನು ಕಳಿಸ್ರಿ ಲ್ಯಾಬ್ಗೆ. ಹಾಕಿದ ನಂತರ ಆ ನೀರನ್ನು ಲ್ಯಾಬ್ಗೆ ಕಳಿಸ್ರಿ. ಯಾವ ಯಾವ ಖನಿಜಗಳ ಕೊರತೆ ಆ ನೀರಿನಲ್ಲಿದ್ದು ಅವೆಲ್ಲವುಗಳನ್ನು ತುಂಬುವ ಸಾಮರ್ಥ್ಯ ಈ ಬೂದಿಯಲ್ಲಿ. ಆಶ್ಚರ್ಯಕಾರಕ. ನಾನೆಲ್ಲ ಮಾಡಿ ನೋಡಿದ್ದೇನೆ. ಆಮೇಲೆ ಅಷ್ಟೇ ಅಲ್ಲ, ನಿಮಗೆ ಮೇಲಿಂದ ಮೇಲೆ ಬರುವಂಥ ನೆಗಡಿ ಅಥವಾ ಕೆಮ್ಮು ಇಂಥವೇನಿರ್ತಾವಲ್ಲ, ಇಂಥ ಕಾಯಿಲೆಗಳು ಸಹಿತ ಆ ನೀರನ್ನು ಕುಡಿಯೋದರಿಂದ ನಿಂತು ಹೋಗ್ತಾವ. ಇನ್ನೊಂದು, ಇದೇ ಬೂದಿಯನ್ನು ನೀರಿನಲ್ಲಿ ಸೋಸಿದ್ರೆ, ಒಂದು ಬಕೆಟ್ನಲ್ಲೋ ಪಾತ್ರೆಯಲ್ಲೋ ನೀರು ಮತ್ತು ಬೂದಿಯನ್ನು ಸೋಸಿದ್ರೆ 1 ಗಂಟೆ 2 ಗಂಟೆ ಬಿಟ್ಟು ಹಾಗೆ ಆ ತಿಳಿಯಾದ ನೀರನ್ನು ತೆಗೆದು ಹಾಕಿ ಕೆಳಗಡೆ ಉಳಿದಂಥ ರಾಡಿ ಏನಿರುತ್ತೆ ಅದನ್ನು ಒಂದು ಗೋಣಿ ಚೀಲದ ಮೇಲೆ ಇಟ್ಟು ಆನಂತರ ಅದಕ್ಕೆ ಒಂದು ಆಕಾರ ಕೊಟ್ಟರೆ ಭಸ್ಮ ಆಗುತ್ತೆ ವಿಭೂತಿ. ಆ ವಿಭೂತಿಯನ್ನು ಮರಳಿ ಸಗಣಿಯಲ್ಲಿ ಹಾಕಿ ಸುಡಬೇಕು, ಕೆಂಪಾಗುವ ಹಾಗೆ ಸುಟ್ಟರೆ ಭಸ್ಮ ತಯಾರಾಗುತ್ತೆ. ಆ ಭಸ್ಮ ನಮಗೆ ನಸಲಿಗೆ ಹಂಚಿಕೊಳ್ಳಿಕ್ಕೆ ಬರುತ್ತೆ, ಪೂಜೆಯಲ್ಲಿ ಕೆಲಸಕ್ಕೆ ಬರುತ್ತೆ, ಅದು ಒಂದು ಭಾಗ. ಎರಡನೇದು, ಆ ಭಸ್ಮ ಸುಮಾರು ತ್ವಚಾ ರೋಗಗಳ ಮೇಲೆ ಕೆಲಸ ಮಾಡುತ್ತೆ. ಮೂರನೇದಾಗಿ, ನಿಮ್ಮ ಹಲ್ಲು ನೋವು ಅಂತೇನಿರುತ್ತಲ್ಲ, ಆ ಹಲ್ಲು ನೋವಿಗೆ ಆ ಭಸ್ಮದ ಒಂದು ತುಡುಕನ್ನು ಹಲ್ಲಿಗೆ ನೋವು ಎಲ್ಲಿದೆ ಅಲ್ಲಿ ಹಚ್ಚಿಬಿಟ್ರೆ, ಒಂದು 10 ನಿಮಿಷ ಹಾಗೆ ಇಟ್ಬಿಟ್ರೆ ನಿಮಗೆ ಆಯುಷ್ಯದಲ್ಲಿ ಮರಳಿ ಎಂದೂ ಹಲ್ಲು